ಪುಣ್ಯಸ್ಥಾನ ಪ್ರತಿ ವ್ಯಕ್ತಿಯ ಜಾತಕದಲ್ಲಿ ರಾಶಿಯಿಂದ 5ನೇ ಮನೆ ಎನ್ನುವಂಥದ್ದೇನಿದೆ, ಇದನ್ನು ಪೂರ್ವ ಪುಣ್ಯಸ್ಥಾನ ಅಂತ ಹೇಳುವಂಥದ್ದು ಈ ಒಂದು ಭಾರತೀಯ ವಿಜ್ಞಾನ ಜ್ಯೋತಿಷ್ಯ ವಿಜ್ಞಾನದ ಒಂದು ಟೆಕ್ನಿಕಲ್ ಟರ್ಮ್. ಈ ಪೂರ್ವ ಪುಣ್ಯಸ್ಥಾನ ವಿಶೇಷವಾಗಿ ಮಕ್ಕಳ ಬಗೆಗಿನ ಸೌಖ್ಯ ಅಥವಾ ಮಕ್ಕಳ ಬಗೆಗಿನ ಅನುಭವಿಸಬೇಕಾದ ತಂದೆ ತಾಯಿಗಳ ದಾರುಣತೆ ಏನು ಅನ್ನುವಂಥದ್ದನ್ನು ಸೂಚಿಸುವಂತಹ ಮಹತ್ವದ ಸ್ಥಳವಾಗಿದೆ. ಈ ಮಹತ್ವದ ಸ್ಥಳ ಆ ಒಂದು ಇನ್ನರ್ ಸ್ಪಿರಿಚುವಲ್ ನಮ್ಮ ಭಾವನೆಗಳನ್ನು ಅಥವಾ ಸ್ಪಿರಿಚುವಲ್ ವಿಚಾರದೆಡೆಗೆ ನಮ್ಮ ಒಂದು ಗಮನವನ್ನು ಹರಿಸುವಂಥದ್ದಕ್ಕೆ, ನಮ್ಮ ಆಸಕ್ತಿಯನ್ನು ಹರಿಸುವಂಥದ್ದಕ್ಕೆ ಕೂಡ ಇದು ಸಹಾಯ ಮಾಡುವಂಥದ್ದಾದರೂ ಪ್ರಮುಖವಾಗಿ ಈ ಪೂರ್ವ ಪುಣ್ಯ ಸ್ಥಾನ ಅನ್ನುವಂಥದ್ದು ಏನು ಮಾಡುತ್ತೆ, ಮಕ್ಕಳ ಬಗೆಗಿನ ವಿಚಾರದಲ್ಲಿ ಅನೇಕ ರೀತಿಯ ಬೆಳಕುಗಳನ್ನು ಚೆಲ್ತಾ ಇರುತ್ತೆ ಮೇಷರಾಶಿಯವರಿಗೆ. ಹಾಗಾಗಿ 12 ರಾಶಿಯವರನ್ನ ಮೇಷ ವೃಷಭ ಇತ್ಯಾದಿಯಾಗಿ 12 ರಾಶಿಯವರ ಬಗೆಗೆ ಮಕ್ಕಳ ಬಗೆಗೆ ವಿಶೇಷವಾದಂತಹ ರೀತಿಯ ಯಾವುದೋ ಒಂದು ಮಹತ್ವದ ಅಂಶಗಳನ್ನು ವಿವರಿಸಿ ಹೇಳಬೇಕು ಅಂತಾದರೆ ಈ ರಾಶಿಯವರಿಗೆ ಮಕ್ಕಳ ಬಗೆಗಿನ ವಿಚಾರದಲ್ಲಿ ಅನೇಕ ರೀತಿಯ ಒಳಿತುಗಳು ಸೂರ್ಯನಿಂದ ಸಾಧ್ಯವಾಗಬೇಕು. ಆದರೆ ಈ ಸೂರ್ಯನಲ್ಲಿ ಇರುವಂತಹ ಒಂದು ರೀತಿಯ ಇಬ್ಬಂದಿತನ ಏನು ಅಂತಂದರೆ, ಸೂರ್ಯ ಹಾರ್ದಿಕವಾಗಿ ಇದ್ದಾಗ ಬೆಳಕನ್ನು ಕೊಡುವಂತಹ, ಬುದ್ಧಿಯನ್ನು ಪ್ರಚೋದಿಸುವಂತಹ, ಅನೇಕ ರೀತಿಯ ರಾಜಯೋಗಗಳನ್ನು ಕಟ್ಟಿಕೊಡುವಂತಹ ಬೆಳಕಿನ ಗ್ರಹ ಹೌದಾದರೂ ಕೂಡ ಇದೇ ಬೆಳಕು ಅವನ ಆಂತರ್ಯದ ಬೆಂಕಿಯಾಗಿಯೂ ಕಾಣಿಸಿಕೊಳ್ಳುವುದರಿಂದ ಅನೇಕ ಗ್ರಹಗಳನ್ನು ಸೂರ್ಯ ಮಂಕುಗೊಳಿಸ್ತಾನೆ. ಹಾಗಾಗಿ ಬೆಳಕಿನ ಸಂದರ್ಭ ಈ ಭೂಮಿಗೆ ಸೂರ್ಯನ ವಿನ ಯಾವುದೇ ಕಾರಣದಿಂದ ಚಂದ್ರನದ್ದು ಬಂದರೂ ಕೂಡ ಇದು ಸೂರ್ಯನ ಒಂದು ಬೆಳಕಿನ ಪ್ರತಿಫಲನವೇ ಹೊರತು ಚಂದ್ರನೇ ಬೆಳಕಿನ ಮೂಲ ಬೀಜವಲ್ಲ. ಆದರೆ ಸೂರ್ಯ ಸಾಕ್ಷಾತ್ ಅವನೇ ಆದಿವಂದ್ಯ. ಯಾಕೆಂತಂದ್ರೆ ಅವನಿಗೆ ಆದಿದೇವ ಅಂತ ಹೇಳುವಂಥದ್ದು. ಯಾಕೆಂದ್ರೆ ಬೆಳಕು ಅವನಲ್ಲಿದೆ, ಕತ್ತಲನ್ನು ನೀಗಿಸುವಂತಹ ವಿಚಾರ ಅವನಲ್ಲಿದೆ. ನೋಡಿ, ಮೇಷರಾಶಿಯವರಿಗೆ ಮಕ್ಕಳು ಸೂರ್ಯನ ರೀತಿಯಲ್ಲಿ ಬೆಳಕನ್ನ ಹೊರಹೊಮ್ಮಿಸುವಂತಹ ಒಂದು ಸೌಭಾಗ್ಯವನ್ನು ಪಡೆದಿದ್ದರೆ ಅವರೇ ಪ್ರತ್ಯಕ್ಷ ಸೂರ್ಯರಾಗ್ತಾರೆ, ಈ ಮಕ್ಕಳೇ ಆದಿವಂದ್ಯರಾಗ್ತಾರೆ, ಆದಿ ದೇವತೆಗಳು ಕೂಡ ಆಗ್ತಾರೆ. ಆದರೆ ಈ ಸೂರ್ಯನ ಕಿತಾಪತಿ ಒಂದಿರುತ್ತೆ. ಯಾಕೆಂದ್ರೆ ಸೂರ್ಯನಲ್ಲಿ ಅಗಾಧವಾದಂತಹ ಬೆಳಕಿನ ತೇಜೋಪುಂಜ ಇರುವುದರಿಂದ ಈ ತೇಜೋಪುಂಜ ಎಲ್ಲ ರೀತಿಯಲ್ಲಿಯೂ ನಮಗೆ ಸಹಕಾರಿಯಾದಂತಹ ವಿಶೇಷಗಳನ್ನು ನಿರ್ಮಿಸಿಕೊಡುವಂತಹದ್ದಾಗಿದ್ದರೆ ಏನಾಗುತ್ತೆ, ಒಂದು ಅದ್ಭುತವಾದಂತಹ ಬೆಳಕಿನ ಚೈತನ್ಯವನ್ನು ಕೊಡೋದಕ್ಕೆ ಕಾರಣವಾಗುವಂತಹ ಬೆಳಕಾಗಿ ಈ ಸೂರ್ಯ ನಿಂತುಕೊಳ್ತಾನೆ. ಅಕಸ್ಮಾತ್ ಅದಲ್ಲದೆ ಹೋದರೆ ಉರಿಯುವ ರಣ ಬಿಸಿಲಿನಲ್ಲಿ ನಮ್ಮ ಅನುಭವ ಹೇಗಿರುತ್ತೆ, ಒಂದು ಆ ರಣ ಬಿಸಿಲಿನ ಅನುಭವ ಅಂದರೆ ನಮ್ಮ ಮೈ ಸುಡುವಂತಹ ಅನುಭವವೂ ಕೂಡ ಆಗಿ ನಿಂತುಬಿಡುತ್ತೆ. ಹಾಗಾಗಿ ಈ ಸೂರ್ಯ ರಣ ಬಿಸಿಲಿನ ಸೂರ್ಯನಾಗಿಬಿಟ್ರೆ, ರಣ ಬಿಸಿಲಿನ ಸೂರ್ಯ ಅಂತಂದ್ರೆ ರಣ ಬಿಸಿಲಿನಲ್ಲಿ ಹುಟ್ಟಿದಂತಹ ಜನರಿಗೆ ರಣ ಬಿಸಿಲಿನ ಸೂರ್ಯ ಅಂತ ಅರ್ಥ ಅಲ್ಲ. ಜಾತಕದಲ್ಲಿ ಈ ಸೂರ್ಯನ ವಿಚಾರಗಳು ರಣ ಬಿಸಿಲಿನ ರೀತಿಯಲ್ಲಿ ಇರುವುದಂತಹ ಸಂದರ್ಭ ಬಂದರೆ, ಅಥವಾ ಇವನ ಬೆಳಕಿನ ಕಾರಣದಿಂದಾಗಿ, ಯಾಕೆಂದ್ರೆ ಈ ಸೂರ್ಯನಿಗೆ ಪಾಪಗ್ರಹ ಅಂತಲೂ ಹೆಸರಿದೆ. ಪಾಪಗ್ರಹಗಳ ಸಾಲಿನಲ್ಲಿ ಇವನು ಸೇರ್ತಾನೆ. ಸೂರ್ಯ ಸೇರ್ತಾನೆ, ರಾಹು ಸೇರ್ತಾನೆ, ಕೇತು ಸೇರ್ತಾನೆ, ಮಂಗಳ ಸೇರ್ತಾನೆ. ಹಾಗೆಯೇ ಇನ್ನು ನಾವು ವಿಂಗಡಿಸ್ತಾ ಹೋದ್ರೆ ಸೂರ್ಯ ಯಾಕೆ ಹಾಗಾದ್ರೆ ಪಾಪಗ್ರಹವಾಗ್ತಾನೆ ಅಂತ ಕೇಳ್ಕೊತಾ ಹೋದ್ರೆ, ಈ ಸೂರ್ಯನ ವಿಚಾರದಲ್ಲಿ ಇವನ ದೊಡ್ಡ ದುರಂತ ಏನು ಅಂತಂದ್ರೆ ಒಳ್ಳೆಯ ಗ್ರಹಗಳನ್ನು ಕೂಡ ಮಂಕಾಗಿಸ್ಬಿಡ್ತಾನೆ. ಈಗ ನಮ್ಮ ಮನೆಯಲ್ಲಿ ಇರುವಂತಹ ಒಂದು ಟ್ಯೂಬ್ ಲೈಟ್ ರಾತ್ರಿಯ ಹೊತ್ತಿನಲ್ಲಿ ಅದು ನಮಗೆ ನಮ್ಮ ಬೆಳಕನ್ನ ಕೊಡುವಂತಹ ಒಂದು ದೇದೀಪ್ಯಮಾನವಾದಂತಹ ವಸ್ತುವಾಗಿ ಕಂಡರೂ ಕೂಡ ಹಗಲಿನ ಹೊತ್ತಿನಲ್ಲಿ ಅದು ಆ ಸೂರ್ಯನ ಬೆಳಕಿನಲ್ಲಿ ಮಂಕಾಗಿರುತ್ತೆ. ಹಾಗಾಗಿ ಹಗಲು ಹೊತ್ತಿನಲ್ಲಿ ನಮಗೆ ಮನೆಯಲ್ಲಿ ನಾವು ನಮ್ಮ ಯಾವುದೇ ಒಂದು ದೀಪಗಳನ್ನು ಹಚ್ಚಿಕೊಂಡ್ರೂ ಒಂದೇ, ಹಚ್ಚಿಕೊಳ್ಳದೆ ಹೋದರೂ ಒಂದೇ. ಆದರೆ ರಾತ್ರಿ ಆದರೆ ಮಾತ್ರ ಈ ದೀಪಗಳು ಬೇಕಾಗುತ್ತೆ. ಆಗ ಅವು ಪ್ರಖರವಾಗಿ ಉರಿಯುವುದರ ಮೂಲಕ ನಮಗೆ ಬೇಕಾದಂತಹ ದಿಕ್ಕು ದೆಸೆಗಳನ್ನು ತೋರಿಸುವಂತಹ ಒಂದು ದಾರಿ ದೀಪವೂ ಕೂಡ ಆಗ್ತಾರೆ. ಹೇಗೆ ಈ ಹಗಲಿನ ಈ ದೀಪಗಳನ್ನು ಸೂರ್ಯ ಮಂಕುಗೊಳಿಸ್ತಾನೋ ಹಾಗೆ ಇವನು ಉಳಿದ ಗ್ರಹಗಳನ್ನು ಕೂಡ ಮಂಕುಗೊಳಿಸಬಲ್ಲಂತಹ ಒಂದು ಚೈತನ್ಯವನ್ನು ಪಡೆದಿರ್ತಾನೆ. ಇಂತಹ ಸಂದರ್ಭದಲ್ಲಿ ಮಕ್ಕಳ ಬಗೆಗಿನ ಸಂದರ್ಭವನ್ನು ಗುರುಗ್ರಹ ಒಬ್ಬ ಮೇಷರಾಶಿಯ ಜಾತಕದವರಿಗೆ ಒಳಿತನ್ನು ಮಾಡುವಂತಹ ಸನ್ನಿವೇಶವನ್ನು ಇಟ್ಟುಕೊಂಡಿತ್ತು ಅಂತಾದರೆ, ದುರ್ದೈವವಶಾತ್ ಈ ಸೂರ್ಯನ ಮೂಲಕ ಗುರು ದುರ್ಬಲನಾದ ಅಥವಾ ಗುರು ಮಂಕಾದ, ಕಸ್ಪ್ ಕಂಡೀಷನ್ಸ್ ಅಂತ ಹೇಳ್ತಾರೆ, ಅಂದ್ರೆ ಅಸ್ತಂಗತ ದೋಷ, ಯಾವುದೇ ಗ್ರಹಗಳಾಗಲಿ
ಸೂರ್ಯನಿಂದ ಒಂದು ಯಾವುದೋ ಒಂದು ರೀತಿಯ ಅಂತರವನ್ನು ಇಟ್ಟುಕೊಳ್ಳಬೇಕು ಅನ್ನುವಂಥದ್ದನ್ನು ಭಾರತೀಯ ಜ್ಯೋತಿಷ್ಯ ವಿಜ್ಞಾನ ಶಾಸ್ತ್ರ ಹೇಳುತ್ತೆ. ಅದು ಹಾಗೆ ಆ ಡಿಸ್ಟೆನ್ಸನ್ನು ಇಟ್ಟುಕೊಳ್ಳದೆ ಹೋದ್ರೆ ಏನಾಗುತ್ತೆ, ಒಂದು ಗ್ರಹ ತನ್ನ ಶಕ್ತಿಯನ್ನು ಕಳ್ಕೊಳ್ಳುತ್ತೆ. ಆ ಸೂರ್ಯನ ಅತಿ ಬೆಳಕಿನಿಂದಾಗಿ ನಾವು ಸೂರ್ಯನನ್ನು ನೋಡುವಾಗ ನಮ್ಮ ಕಣ್ಣು ಕೋರೈಸಿ ಕಣ್ಣು ಮುಚ್ಕೊಳ್ತದೋ ಅಥವಾ ದಿಟ್ಟಿಸಿ ಸೂರ್ಯನನ್ನು ನೋಡುವಂತಹದ್ದು ನಮ್ಮ ಕಣ್ಣಿಗೆ ಹಾನಿಯಾಗುವಂತಹ ಸಂದರ್ಭವೂ ಇರ್ತದೋ, ಅದೇ ರೀತಿಯಲ್ಲಿ ಇತರ ಗ್ರಹಗಳು ಕೂಡ ಆ ಸೂರ್ಯನ ಅತಿ ಹತ್ತಿರಕ್ಕೆ ಬಂದ ಕಾರಣಕ್ಕಾಗಿ ತಮ್ಮ ಶಕ್ತಿಯನ್ನು ಕಳೆದುಕೊಳ್ಳುವುದರ ಮೂಲಕ ಅವು ಮಕ್ಕಳಿಗೆ ಬೇಕಾದಂತಹ ಬೆನಿಫಿಷಿಯಲ್ ಆಗಿ ನಿಲ್ಲುವಂತಹ ಸನ್ನಿವೇಶವನ್ನ ಸೃಷ್ಟಿ ಮಾಡುವಂತಹದ್ದು ಇತ್ತು ಅಂತಾದ್ರೆ ಸೂರ್ಯನ ಮೂಲಕವಾಗಿ ಅದು ಹಾಳಾಗುವಂತಹ ರೀತಿಯ ಒಂದು ದುರ್ಭರವಾದಂತಹ ಸ್ಥಿತಿಗತಿಗಳು ಕೂಡ ಉಂಟಾಗ್ಬಿಡುತ್ತೆ. ಹಾಗಾಗಿ ಸೂರ್ಯ ಮೇಷರಾಶಿಯವರಿಗೆ ಒಳ್ಳೆಯ ಮಕ್ಕಳನ್ನ ಅನುಗ್ರಹಿಸುವಂತಹ ಒಂದು ಕಾಮಧೇನುವೂ ಹೌದು. ಅದೇ ಸಂದರ್ಭದಲ್ಲಿ ತನ್ನ ಆಂತರ್ಯದ ಆ ಉರಿಯನ್ನ ವಿಚಿತ್ರ ರೀತಿಯಲ್ಲಿ ಇವರ ಜಾತಕದಲ್ಲಿ ಚೆಲ್ಲುವಂತಹ ಸಂದರ್ಭವನ್ನು ಪಡೆದುಕೊಂಡಂತಾದ್ರೆ ಮಕ್ಕಳ ಸಂದರ್ಭದಲ್ಲಿ ಅನೇಕ ನಿರಾಸೆಗಳನ್ನು ಅನುಭವಿಸಬೇಕಾದಂತಹ ಸ್ಥಿತಿಗತಿಗಳನ್ನು ತಂದೆ ತಾಯಿಗಳು ಮೇಷರಾಶಿಯವರು ಸೂರ್ಯನ ಕಾರಣಕ್ಕಾಗಿಯೇ ಅನುಭವಿಸಬೇಕಾದಂತಹ ಸಂದರ್ಭ ಬಂದ್ಬಿಡಬಹುದು. ಯಾಕೆಂದ್ರೆ ನೋಡಿ, ಈಗ ಅಮಾವಾಸ್ಯೆ ಸಂದರ್ಭದಲ್ಲಿ ಚಂದ್ರ ಬಹಳ ಹತ್ತಿರದಲ್ಲಿ ಬಂದಿರೋದ್ರಿಂದ ನಮಗೆ ಚಂದ್ರನೇ ಗೋಚರಕ್ಕೆ ಬರೋದಿಲ್ಲ. ಮೇಷರಾಶಿಯವರಿಗೆ ಸುಖವನ್ನು ಕೊಡಬೇಕಾದಂತಹ ಪ್ರಮುಖವಾದಂತಹ ಗ್ರಹ ಯಾವುದಿದೆ ಅಂತಂದ್ರೆ ಚಂದ್ರನಾಗಿರ್ತಾನೆ. ಹಾಗಾದ್ರೆ ಸೂರ್ಯನ ಮೂಲಕವಾಗಿ ಸೂರ್ಯನ ಸಂದರ್ಭ ಮಕ್ಕಳ ಸಂದರ್ಭದಲ್ಲಿ ಸಹಕಾರಿಯಾಗಿರದೆ ಹೋದಂತಹ ಸಂದರ್ಭ ಮೇಷರಾಶಿಯವರಿಗೆ ಇದೆ ಅಂತಾದ್ರೆ ಆಗ ಚಂದ್ರನೂ ಕೂಡ ಏನಾಗ್ತಾನೆ, ಸುಖವನ್ನ ಕೊಡಲಿಕ್ಕೆ ಸಾಧ್ಯವಾಗದೆ ಹೋದಂತಹ ಅಸಹಾಯಕ ಪರಿಸ್ಥಿತಿಯನ್ನ ಹುಣ್ಣಿಮೆ ಅಲ್ಲದ ದಿನಗಳಲ್ಲಿ ಮಂಕುಶ ಚಂದ್ರನಿರುವಂತಹ ಸಂದರ್ಭಗಳಲ್ಲಿ ಸೂರ್ಯನಿಂದ ಚಂದ್ರನ ಬೆಳಕು ಕಡಿಮೆ ಆಗಿರುವಂತಹ ಸಂದರ್ಭ ಬಂದಾಗ ಅದು ಕೆಡುಕಿಗೆ ಒಯ್ಯುವಂತಹ ಒಂದು ಕ್ಯಾರಿಯರ್ ಆಗ್ಬಿಡುತ್ತೆ. ಹಾಗಾಗಿ ಸೂರ್ಯ ಮತ್ತು ಚಂದ್ರರು ಮೇಷರಾಶಿಯವರಿಗೆ ಮಕ್ಕಳ ವಿಷಯದಲ್ಲಿ ಅನೇಕ ಗಟ್ಟಿಯಾದಂತಹ ವಿಚಾರಗಳನ್ನು ಕಟ್ಟಿಕೊಡ್ಬೇಕು. ಹಾಗಂತ ಈಗ ಸೂರ್ಯ ಮತ್ತು ಚಂದ್ರರ ಮೂಲಕವಾಗಿಯೇ ಎಲ್ಲ ರೀತಿಯ ಒಂದು ದೌರ್ಭಾಗ್ಯವೂ ಕೂಡ ಅಥವಾ ಸೌಭಾಗ್ಯವೂ ಕೂಡ ಈ ರಾಶಿಯವರಿಗೆ ಒದಗಿ ಇನ್ನೇನು ಬೇರೆ ಗ್ರಹಗಳಿಂದ ಸಾಧ್ಯವೇ ಇಲ್ವೇ ಒಳಿತುಗಳು ಸಂಭವಿಸಲಿಕ್ಕೆ ಅಂತ ಕೇಳಿದ್ರೆ ಗುರುಗ್ರಹದಿಂದ ಸಾಧ್ಯವಾಗುವಂತಹದ್ದಕ್ಕೆ ಅಲ್ಲಿ ಅವಕಾಶ ಇದೆ. ಈ ಗುರುಗ್ರಹ ಚಂದ್ರನ ಜೊತೆಯಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನ ಗಜಕೇಸರಿ ಯೋಗದ ರೂಪದಲ್ಲಿ ಹೊಂದಿದ್ದರೆ ಅಥವಾ ಮಂಗಳನ ಸಂದರ್ಭದಲ್ಲಿ ಶಶಿಮಂಗಳ ರೂಪದಲ್ಲಿ ಹೊಂದಿದ್ದರೆ ಅಥವಾ ಈ ಮಕ್ಕಳ ಕಾರಣಕ್ಕಾಗಿ ತನ್ನದಾದಂತಹ ಶಕ್ತಿಯನ್ನ ಅನೇಕ ಒಂದು ಸೌಹಾರ್ದಯುತವಾದ ರೀತಿಯಲ್ಲಿ ಕೊಡಬೇಕಾದಂತಹ ಸೂರ್ಯನೇ ಅಕಸ್ಮಾತ್ತಾಗಿ ಎಕ್ಸಾಲ್ಟೆಡ್ ಪಾಯಿಂಟ್ನಲ್ಲಿ ಅಂದರೆ ಮೇಷರಾಶಿಯಲ್ಲೇ ಇದ್ದಿದ್ರೆ ಅಥವಾ ತನ್ನದೇ ಸ್ವಂತ ಮನೆಯಲ್ಲಿ ಇದ್ದಿದ್ರೆ ಈ ಸೂರ್ಯನ ಮೇಲೆ ಇತರ ಯಾವುದೇ ರೀತಿಯ ದುಷ್ಪರಿಣಾಮಗಳನ್ನು ಬೀರುವಂತಹ ಶನೈಶ್ಚರ ಅಥವಾ ರಾಹುಕೇತುಗಳ ಅಥವಾ ಶುಕ್ರನ ಬಾಧೆ ಇರದೇ ಹೋದರೆ ಮಕ್ಕಳಿಂದ ಒಳ್ಳೆಯದನ್ನ ನಿರೀಕ್ಷೆ ಮಾಡುವಂತಹದ್ದಕ್ಕೆ ಸಾಧ್ಯತೆ ಇರುತ್ತೆ. ಇದು ಆಗದೆ ಹೋದಲ್ಲಿ ಮುಖ್ಯವಾಗಿ ಮೇಷರಾಶಿಯವರ ಸಂದರ್ಭದಲ್ಲಿ, ಯಾಕೆಂದ್ರೆ ಮೇಷರಾಶಿಯವರು ತಮ್ಮ ಆಂತರ್ಯದಲ್ಲಿ ಯಾವಾಗಲೂ ಬಚ್ಚಿಟ್ಟುಕೊಳ್ಳುವಂತಹ ಸಾಮಾನ್ಯವಾದಂತಹ ವಿಚಾರ ಏನು ಅಂತಂದ್ರೆ ಸರ್ರನೆ ಕೋಪಕ್ಕೆ ಒಳಗಾಗುವಂತಹ ಸಿಚುವೇಶನ್ಗಳನ್ನ ಮೇಷರಾಶಿಯವರು ಹೊಂದಿರ್ತಾರೆ. ಇಂತಹ ಕೋಪವನ್ನು ಹೊಂದಿರುವಂತಹ ತಂದೆ ತಾಯಿಗಳು ಆ ವಿಚಿತ್ರವಾದಂತಹ ತಮ್ಮ ಮಿತಿ ಮೀರಿದ ಕೋಪದಿಂದಾಗಿ ಮಕ್ಕಳ ಸಂದರ್ಭದ ಅನೇಕ ರೀತಿಯ ಆ ಒಂದು ಅಡೆತಡೆಗಳನ್ನ ತರುವಂತಹದ್ದಕ್ಕೆ ಸೈಕಾಲಜಿಕಲಿ ಸಾಧ್ಯವಾಗುವಂತಹದ್ದು ನೆರವೇರಿ ಏನಾಗ್ಬಿಡಬಹುದು, ಮಕ್ಕಳು ದಾರಿ ತಪ್ಪಬಹುದು. ಅಥವಾ ಮಕ್ಕಳ ಸಂದರ್ಭದಲ್ಲಿ ಈ ಸಿಟ್ಟಿನ ಕಾರಣಕ್ಕಾಗಿ ಸರ್ರನೆ ಸಿಟ್ಟನ್ನು ಮಾಡಿಕೊಳ್ಳುವಂತಹ ಅಥವಾ ರೇಗುವಂತಹ ಮನೆಯಲ್ಲಿ ಅಶಾಂತಿಯನ್ನ, ಯಾಕೆಂದ್ರೆ ಮನೆಯಲ್ಲಿನ ಅಶಾಂತಿ ಗಂಡ ಹೆಂಡರ ಜಗಳದ ಮೂಲಕವಾಗಿ ಆಗಬಹುದು. ಅಥವಾ ಮಕ್ಕಳು ಯಾವುದೋ ಒಂದು ತಪ್ಪು ಮಾಡಿದರು ಅನ್ನುವಂಥದ್ದಕ್ಕಾಗಿ ಬಹಳ ಒಂದು ಸ್ಟ್ರಿಕ್ಟ್ ಆದ ಶಿಸ್ತನ್ನು ನಾನು ತರಬೇಕು ಅನ್ನುವಂಥದ್ದಕ್ಕೆ ಕೋಪವನ್ನು ಪ್ರದರ್ಶಿಸುವಂತಹ ತಂದೆ ತಾಯಿಗಳು ಇದ್ದು ಬಿಟ್ಟರಲ್ಲಿ ಮಕ್ಕಳಿಗೆ ಏನಾಗುತ್ತೆ, ಅದು ಒಳಿತನ್ನ ಮಾಡುವುದರ ಹೊರತಾಗಿ ಕೆಟ್ಟದ್ದನ್ನ ಮಾಡುವಂತಹದ್ದಕ್ಕೂ ಕೂಡ ಬೀಜವನ್ನು ಬಿತ್ತಿ ಅದು ಒಳ್ಳೆಯದಕ್ಕಿಂತಲೂ ಕೆಟ್ಟದ್ದನ್ನ ಮಾಡುವಂತಹದ್ದಕ್ಕೆ ಲೀಡ್ ಮಾಡಿಬಿಡಬಹುದು. ಹಾಗಾಗಿ ಮೇಷರಾಶಿಯವರು ಪ್ರಧಾನವಾಗಿ ಯೋಚಿಸಬೇಕಾದಂತಹದ್ದೇನು, ತಮ್ಮ ಸಿಟ್ಟಿಗೆ ನಿಯಂತ್ರಣವನ್ನ ಹೇರಿಕೊಡ್ಬೇಕು. ಹಾಗಾದ್ರೆ ಹೇಳುವಂತಹದ್ದನ್ನ ಹೇಳಬಾರ್ದು, ಹೇಳುವಂತಹದ್ದನ್ನ ಮಕ್ಕಳಿಗೆ ತಿಳಿ ಹೇಳುವಂತಹ ಪ್ರಯತ್ನಗಳನ್ನ ಮಾಡಲೇಬೇಕು. ಆದರೆ ಏನು ಪೊಲೈಟ್ ಎಲಿಮೆಂಟ್, ನಾವು ಬಹಳ ಚಾಣಾಕ್ಷರಾಗಿ ಬಹಳ ಮೃದುವಾಗಿ
ಸಾವಧಾನವಾಗಿ ಒಂದು ಸಹನೆಯಿಂದ ಮಕ್ಕಳನ್ನ ತಿದ್ದುವಂತಹ ತಾಳ್ಮೆಯನ್ನ ತೋರುವಂತಹದ್ದಾದ್ರೆ ಏನಾಗತ್ತೆ, ಮೇಷರಾಶಿಯವರಿಗೆ ಖಂಡಿತವಾಗಿಯೂ, ಯಾಕೆಂದ್ರೆ ಈ ಸೂರ್ಯ ಅನ್ನುವಂಥವನು ಪ್ರತಿ ತಿಂಗಳು ತನ್ನ ಪಥವನ್ನ ಬದಲಿಸೋದ್ರಿಂದ ಪ್ರತಿ ತಿಂಗಳಲ್ಲಿಯೂ ಮೇಷರಾಶಿಯವರಿಗೆ ಒಳಿತಾಗುವ ಅನೇಕ ರೀತಿಯ ಸಾಧ್ಯತೆಗಳನ್ನು ಸೃಷ್ಟಿ ಮಾಡಿಕೊಳ್ಳಲಿಕ್ಕೆ ಅವಕಾಶ ಇರುವಂತಹ ಒಂದು ದಿವ್ಯ ಗ್ರಹವೂ ಆಗಿದ್ದಾನೆ. ಹಾಗಾಗಿ ಯಾಕೆಂದ್ರೆ ಇದೇ ಸೂರ್ಯ ಮೇಷಕ್ಕೆ ಬಂದಾಗಲೇ ಇರಲಿ, ಅಥವಾ ಕರ್ಕಾಟಕ ರಾಶಿಗೆ ಬಂದಾಗ ಇರಲಿ, ಅಥವಾ ಸಿಂಹ ರಾಶಿಗೆ ಬಂದಾಗ ಇರಲಿ, ಅಥವಾ ಆತ ವೃಶ್ಚಿಕ ರಾಶಿಗೆ, ಧನಸ್ಸು ರಾಶಿಗೆ, ಮೀನ ರಾಶಿಗೆ, ಹೀಗೆ ಅನೇಕ ರಾಶಿ ಅಂದ್ರೆ 7ಕ್ಕೂ ಮಿಕ್ಕಿದ ರಾಶಿಗಳಿಗೆ ಬಂದಾಗ ತನ್ನ ಒಳ್ಳೆಯ ಫಲಗಳನ್ನು ಕೊಡುವಂತಹ ಒಂದು ದಿವ್ಯವಾದಂತಹ ಕಲ್ಪವೃಕ್ಷವಾಗಿರೋದ್ರಿಂದ ಮಕ್ಕಳ ಸಲುವಾಗಿನ ಸಂದರ್ಭ ಒಳಿತನ್ನ ಮಾಡಿಕೊಳ್ಳೋದಕ್ಕೆ ಬೇಕಾದಂತಹ ಅನೇಕ ಸಾಧ್ಯತೆಗಳನ್ನ ಇವನು ಮೇಷರಾಶಿಯವರಿಗೆ ಸೃಷ್ಟಿಸಿ ಕೊಡ್ತಾನೆ. ಹಾಗಾಗಿ ಮೇಷರಾಶಿಯವರು ತಮ್ಮ ಸಿಟ್ಟನ್ನ ನಿಯಂತ್ರಿಸುವ, ಮಕ್ಕಳಿಗೆ ಒಳ್ಳೆಯ ರೀತಿಯ ಸಮಾಧಾನಕರವಾದ ನುಡಿಯಲ್ಲಿ ಅವರನ್ನ ತೀಡುವ ಇವೆಲ್ಲ ಒಂದು ತಾಳ್ಮೆಯನ್ನ ನಿರ್ವಹಿಸಿದಲ್ಲಿ ಖಂಡಿತವಾಗಿ ಇವರ ಸಂದರ್ಭದ ಮಕ್ಕಳ ಬದುಕು ಒಳಿತಾಗುವುದಕ್ಕೆ ಅನೇಕ ರೀತಿಯ ಸಾಧ್ಯತೆಗಳಿರ್ತವೆ. ಅದನ್ನೆಲ್ಲ ಟ್ರಯಲ್ ಅಂಡ್ ಎರರ್ ರೂಪದಲ್ಲಿ ಮಾಡುವಂತಹದ್ದಕ್ಕೆ ಮುಮ್ಮುಖರಾಗಬೇಕು ಮತ್ತು ಮಕ್ಕಳ ಮೂಲಕವಾಗಿ ಒಳಿತನ್ನ ನಿರೀಕ್ಷಿಸಬೇಕು ಅಂತ ಹೇಳ್ತಾ ಈ ವಿಷಯಕ್ಕೆ ನಾನು ಮುಕ್ತಾಯ ಹೇಳ್ತಾ ಇದ್ದೀನಿ.